ಸೊ ನೀವೆಲ್ಲ ನ್ಯೂಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಹಾಕುಂಭ ಅಂತ ನೋಡಿರ್ತೀರ. ಆದರೆ ನಿಜವಾಗಿ ಮಹಾಕುಂಭ ಏನು, ಇದರ ಹಿಂದಿನ ನಿಜ ಕಥೆ ಏನು ಅಂತ ನಾವು ನಿಮಗೆ ಹೇಳ್ತೇವೆ, ಬನ್ನಿ. ಕುಂಭಮೇಳ ಅಂತ ಹೇಳಿದರೆ ಸಿಂಪಲ್ ಆಗಿ ಹೇಳಬೇಕಿದ್ರೆ ಈ ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖವಿರುವ ಹಾಗೆ ಅಸುರರು ಮತ್ತು ದೇವತೆಗಳ ನಡುವೆ ಸಮುದ್ರ ಮಂಥನ ಆಗುವಂತಹ ಸಂದರ್ಭದಲ್ಲಿ ಅಮೃತ ತುಂಬಿದಂತಹ ಕುಂಭ ಮೇಲೆ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಆ ಅಮೃತ ತುಂಬಿದಂತಹ ಕುಂಭವನ್ನು ಅಂದರೆ ಮಡಕೆಯನ್ನು ಅಸುರರು ಮೋಸದಿಂದ ದೇವತೆಗಳಿಂದ ಕಸಿದುಕೊಳ್ತಾರೆ. ಹೀಗಿರುವಾಗ ದೇವತೆಗಳು ಮತ್ತು ಅಸುರರ ನಡುವೆ ವಾಗ್ವಾದ ಉಂಟಾಗುತ್ತದೆ. ಈ ವಾಗ್ವಾದ ಉಂಟಾಗುವಂತಹ ಸಂದರ್ಭದಲ್ಲಿ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ಈ ಅಮೃತವನ್ನು ತಮಗೆ ಕೊಡಿಸುವ ನಿಟ್ಟಿನಲ್ಲಿ. ಈ ರೀತಿಯಾಗಿ ದೇವತೆಗಳು ವಿಷ್ಣುವಿನ ಮೊರೆ ಹೋದಾಗ ವಿಷ್ಣು ಪ್ರತ್ಯಕ್ಷ ಮೋಹಿನಿಯ ರೂಪವನ್ನು ತಾಳ್ತಾರೆ. ಈ ಮೋಹಿನಿಯ ರೂಪವನ್ನು ಕಂಡಂತಹ ಅಸುರರು ಮೋಹಿನಿಯ ಸೌಂದರ್ಯಕ್ಕೆ ಮಾರು ಹೋಗುತ್ತಾರೆ. ಈ ಮಾರು ಹೋದಂತಹ ಸಂದರ್ಭದಲ್ಲಿ ಅಸುರರಿಗೆ ಕಾಮ, ಕ್ರೋಧ ಇಂತಹ ಅಭಿಲಾಷೆಗಳು ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಮೈಮರೆತ ಅಸುರರಿಂದ ಮೋಹಿನಿ ಅವತಾರವನ್ನು ಧರಿಸಿದಂತಹ ವಿಷ್ಣು ಆ ಮಡಕೆಯನ್ನು ತೆಗೆದುಕೊಂಡು ಬಂದು ದೇವತೆಗಳಿಗೆ ಕೊಡುತ್ತಾರೆ. ಇದರ ಪ್ರತೀಕವಾಗಿ ಅಮೃತ ತುಂಬಿದಂತಹ ಮಡಕೆಯ 4 ಹನಿಗಳು 4 ಭಾಗಗಳಲ್ಲಿ ಬೀಳುತ್ತವೆ. ಅದುವೇ ಉಜ್ಜಯಿನಿ, ನಾಸಿಕ್, ಹರಿದ್ವಾರ ಮತ್ತು ಇದೇ ಪ್ರಯಾಗ್ರಾಜ್. ಫೈನಲಿ ನನ್ನ ಲೈಫ್ನ ಒಂದು ದೊಡ್ಡ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಈ ಒಂದು ಕ್ಷಣ. ಸೊ ನಮ್ಗೆ ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿದ್ದೇನೆ. ಯಾರಿಗೆ ಬರ್ಲಿಕ್ಕೆ ಆಯ್ತು, ಯಾರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಅವ್ರಿಗೆಲ್ಲರಿಗೂ ಕೂಡ. ಯಾಕಂದ್ರೆ ನಿಮ್ಮಿಂದ ನೀವು ಏನು ಸಪೋರ್ಟ್ ಕೊಟ್ಟಿದ್ದೀರಾ ಅದಕ್ಕೋಸ್ಕರನೇ ಇವತ್ತು ನಾನು ಇಲ್ಲಿರುವಂಥದ್ದು. ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಇಷ್ಟೊಂದು ಖುಷಿಯಾಗಿರೋದು, ಇಷ್ಟೊಂದು ಸಾಧನೆಗಳನ್ನು ಮಾಡ್ತಾ ಇರೋದು. ಸುಮಾರು ಜನ ಎಣಿಸ್ತಾರೆ ಈ ಗಂಗಾ ನದಿ ಅಷ್ಟೊಂದು ಸೊಲ್ಯೂಷನ್ ಇದೆ, ಅಷ್ಟೊಂದು ಜನರು ಇಲ್ಲಿ ಸ್ನಾನ ಮಾಡ್ತಾರಂತ. ಬಟ್ ಆ ಥರ ಏನೂ ಇಲ್ಲ. ನೀವೇ ನೋಡ್ಬೋದು ಎಷ್ಟೊಂದು ಕ್ಲೀನ್ ಆಗಿದೆ ನೀರಂತ. ನೀವೇನಾದ್ರೂ ಈ ಪ್ರಯಾಗ್ರಾಜ್ ಅಥವಾ ಕಾಶಿ ಬರೋದಂತಾದ್ರೆ ಸಾಕಷ್ಟು ಕ್ಯಾಶ್ ತಗೊಂಡ್ಬನ್ನಿ. ಸುಮಾರು ಜನ ನಾವೀಗ UPI, ಗೂಗಲ್ ಪೇ, ಫೋನ್ ಪೇ ಅಂತ ಮಾಡ್ತಾರೆ. ಬಟ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ತಗೊಳ್ಳೋದಿಲ್ಲ, ಕ್ಯಾಶ್ ಮಾತ್ರ ತಗೊಳ್ತಾರೆ. ನಿಮ್ಗೆ ಇಲ್ಲಿ ಸಾಕಷ್ಟು ಫುಡ್ ಐಟಮ್ಗಳಿದೆ. ಸೊ ಫುಡ್ಗೆ ನೀವೇನಾದ್ರೂ ಟೆನ್ಷನ್ ಮಾಡಲೇಬೇಕಾಗಿಲ್ಲ. ಸೊ ನೀವೇನಾದ್ರೂ ನಿಮ್ಗೆ ಏನಾದ್ರೂ ಪಿಜ್ಜಾ ಬೇಕಂತ ಆದ್ರೆ ಇಲ್ಲಿ ಪಿಜ್ಜಾ, ಡಾಮಿನೋಸ್ನ ಪಿಜ್ಜಾ ಕೂಡ ಇದೆ. ಹಾಗೇನೆ ಬೇರೆ ಬೇರೆ ರೀತಿಯ ಫುಡ್ಗಳು ಕೂಡ ಇದೆ ಇಲ್ಲಿ. ಸೊ ನಿಮ್ಗೇನಾದ್ರೂ ಫ್ರೈಡ್ ರೈಸ್ ಮತ್ತು ಪಾನಿಪುರಿ, ಮಸಾಲ ಪುರಿ ಅಂಥದ್ದು ಬೇಕಾದ್ರೆ ಇಲ್ಲಿದೆ ನೋಡಿ. ಫ್ರೆಂಚ್ ಫ್ರೈಸ್, ಲೆಮನ್ ಟೀ, ಆ ಥರದ್ದೆಲ್ಲ ಇಲ್ಲಿ. ನಿಮ್ಮಲ್ಲಿ ಸುಮಾರು ಜನ ಮಹಾಕುಂಭದ ಬಗ್ಗೆ ವಿಡಿಯೋ ನೋಡಿರ್ತೀರಾ, ಇಲ್ಲಿ ಹೋಗ್ಬೇಕಂತ ಆಸೆ ಪಟ್ಟಿರ್ತೀರಾ. ಬಟ್ ಅಲ್ಲಿ ನಿಮಗೆ ಹೋಗ್ಲಿಕ್ಕೆ ಆಗಲ್ಲ. ಬಟ್ ನಾನಿವತ್ತು ನಿಮಗೆ ಆ ಮಹಾಕುಂಭವನ್ನು ತೋರಿಸ್ತೇನೆ. ಇಲ್ಲಿ ಆಗುವಂತಹ ಪ್ರತಿಯೊಂದು ಕ್ಷಣಗಳನ್ನು ನಿಮಗೆ ತೋರಿಸ್ತೇನೆ. ಸೊ ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಪ್ರಸಿದ್ಧವಾದಂತಹ ಮಹಾಕುಂಭ ಯಾತ್ರೆಗೆ ಹೋಗ್ತಾ ಇದ್ದೇವೆ. ಸೊ ಇದು 144 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಯಾತ್ರೆ. ಸೊ ಯಾವ ಥರ ಆಗುತ್ತೆ ಅಂತ ನೋಡುವ. ಅದರ ಮೊದಲು ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಈ 144 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಮಹಾಕುಂಭ ಯಾತ್ರೆಯನ್ನು ಅವರಿಗೂ ತೋರಿಸಿ ನೀವು ಕೂಡ ಈ ಯಾತ್ರೆ ಹತ್ರ ಬನ್ನಿ ಅಂತ ಹೇಳ್ತಾ ಸೊ ಹೋಗುವ. ಇಲ್ಲಿಂದ ಅರೇಲ್ ಘಾಟ್ ಎಂಬ ಒಂದು ಜಾಗಕ್ಕೆ ಹೋಗ್ಬೇಕಂತೆ. ಸೊ ನೋಡೋ ಯಾವ ಥರ ಆಗುತ್ತೆ ಅಂತ. ನಾವಿಲ್ಲಿ ಬಂದು ತಲುಪಿದ್ರೂ ಕೂಡ ನಮ್ಮ ಹಾದಿ ಅಷ್ಟೊಂದು ಸುಲಭವಾಗಿರಲಿಲ್ಲ. ನಮ್ಮ ಹಾಗೇನೆ ದೇಶಾದ್ಯಂತದಿಂದ ಬಂದಿರುವಂತಹ ಭಕ್ತರ ಒಂದು ಸಾಗರ. ಪ್ರತಿಯೊಬ್ಬನ ಮುಖದಲ್ಲಿ ದೇವರ ಬಗ್ಗೆ ನಂಬಿಕೆಯ ಮಿಂಚು, ಪ್ರತಿಯೊಬ್ಬನ ಹೃದಯದಲ್ಲಿ ಶ್ರದ್ಧೆಯ ತವಕ. ಇದು ನಿಜವಾಗಿಯೂ ಭಕ್ತಿಯ ಮಹಾಸಾಗರವಾಗಿದೆ. ಸ್ಟೇಷನಿಂದ ಈ ಥರ ಆಟೋ ಸಿಗ್ತದೆ. ನಾವು ವಾರಣಾಸಿಯಲ್ಲಿ, ಕಾಶಿಯಲ್ಲಿ ಯಾವ ಥರ ಆಟೋ ಇತ್ತು, ಎಲೆಕ್ಟ್ರಿಕ್ ಆಟೋ ಆಗಲಿ ಮತ್ತು ಶೇರಿಂಗ್ ಆಟೋ ಆಗಲಿ ಆ ಥರದ್ದು ಸಿಗ್ತದೆ. ಸೊ ನೀವು ಶೇರಿಂಗ್ ಆಟೋ ಬೇಡ, ನಿಮ್ಮದೇ ಪರ್ಸ್ನಲ್ ಆಗಿ ಬೇಕಂತಾದರೆ ನಿಮಗೆ 300 to 500 rupees ಹೇಳ್ತಾರೆ. ಬಟ್ ಶೇರಿಂಗ್ ಆದರೆ ನಿಮಗೆ ಪರ್ ಹೆಡ್ 100 rupees ತನಕ ಆಗ್ತದೆ. ಸೊ ನಾನೀಗ ಅದೇ ಕಡೆ ಹೋಗ್ತಾ ಇದ್ದೇನೆ. ಸೊ ಅರೇಲ್ ಘಾಟ್ ಏನಿದೆ ಇಲ್ಲಿಂದ 5 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ಈ ಪ್ರಯಾಗ್ರಾಜ್ ಚೌಕಿ ಅಂತ ಏನು ಹೇಳಿದೆ ಅಲ್ಲಿಂದ 5 ಕಿಲೋಮೀಟರ್. ನೀವೇನಾದರೂ ಪ್ರಯಾಗ್ರಾಜ್ ಜಂಕ್ಷನಿಂದ ಈ ಸಂಗಮ ಕಡೆ ಹೋಗೋದಂತಾದರೆ ಅಲ್ಲಿ 15 ಕಿಲೋಮೀಟರ್ ತನಕ ಆಗುತ್ತೆ. ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ ತುಂಬ ಅಂದರೆ ತುಂಬ ನಡಿಬೇಕು ಅಂತ, ಅದುವೇ ಪ್ರಯಾಗ್ರಾಜ್ ಜಂಕ್ಷನ್. ಸೊ ಸದ್ಯಕ್ಕೆ ಇಲ್ಲಿಂದ ಆಟೋ ಮುಖಾಂತರ ಹೋಗ್ತಾ ಇದ್ದೇವೆ. ಸೊ ಹೋಗುವ, ಬನ್ನಿ. ಸೊ ಈಗ ನಾವು ಅರೇಲ್
ಘಾಟಿಗೆ ಕಡೆ ಹೋಗ್ತಾ ಇದ್ದೇವೆ. ಸೊ ಸಾಕಷ್ಟು ರಶ್ ಉಂಟು ಇಲ್ಲಿ, ನೋಡ್ತಾ ಇರ್ಬೋದು ಎಲ್ಲರೂ ಓಡ್ತಾ ಇದ್ದಾರೆ. ನಾವು ಕೂಡ ಅದೇ ರಶಲ್ಲಿ ಓಡ್ತಿದ್ದೇವೆ. ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ನಮಗೂ ಕೂಡ ಗೊತ್ತಿಲ್ಲ, ಬಟ್ ತುಂಬ ಒಳ್ಳೆ ಆಗಿ ಕಾಣ್ತಾ ಉಂಟು. ಅಲ್ಲಲ್ಲಿ ಬೋಟಿಂಗ್ಗಳಾಗ್ತಾ ಉಂಟು. ಓಕೆ, ಹಾಗೇನೆ ರಶ್ ಕೂಡ ಉಂಟು. ಯೂಟ್ಯೂಬ್ ಮತ್ತೆ ಮಾಡಬೇಕಂತೆ, ಬಟ್ ನೋಡಿ ಈ ಕಡೆ ಹಾಗೆ. ಸೊ ಇಲ್ಲಿ ಸಾಕಷ್ಟು ಜನಗಳಿದ್ದಾರೆ. ನಾವು ಈ ಕಾಶಿಯಲ್ಲಿ ಹೇಗೆ ನೋಡಿದ್ವಿ ಅದಕ್ಕಿಂತ ಡಬಲ್ ಟ್ರಿಬಲ್ ಜನ ಇದ್ದಾರೆ. ಬಟ್ ಒಂದು ಒಳ್ಳೆಯ ಅನುಭವ ಅಂತಲೇ ಹೇಳ್ಬೋದು. ಈಗ ನಾವು ಫಸ್ಟಿಗೆ ಇಲ್ಲಿ ಸ್ಟೇಯನ್ನು ಹುಡುಕಬೇಕು. ಇದು 40 ಕಿಲೋಮೀಟರ್ ಗಟ್ಟಲೆ ಸಾರಿದೆ ಈ ಜಾಗ. ಸೊ ನೋಡುವ ಎಲ್ಲಿಯಾದರೂ ಒಳ್ಳೆಯ ಸ್ಟೇ ಸಿಗುತ್ತಾ ಅಂತ. ಸುಮಾರು ಜನ ಹೇಳಿದರು ಇಲ್ಲಿ ಟೆಂಟ್ ಸ್ಟೇ ಕೂಡ ಇದೆ ಅಂತ. ಎಲ್ಲಿಯಾದರೂ ಸಿಕ್ಕಿದ್ರೆ ನೋಡುವ, ಯಾಕಂದರೆ ಟೆಂಟ್ ಸ್ಟೇ ಮಾಡಿದರೂ ಕೂಡ ಹೆದರಿಕೆನೆ ನಮಗೆ. ಯಾಕಂದರೆ ನಮ್ಮ ಹತ್ರ ಬ್ಯಾಗ್ ಕೂಡ ಇದೆ, ಬ್ಯಾಗಲ್ಲಿ ಬೆಲೆ ಬಾಳುವ ವಸ್ತು ಕೂಡ. ಸೊ ಬ್ಯಾಗಲ್ಲಿ ಬೆಲೆ ಬಾಳುವ ವಸ್ತು ಕೂಡ ಇದೆ. ಸೊ ಹಾಗಾಗಿ ನೋಡುವ ಏನಾಗುತ್ತೆ ಅಂತ. ಬಟ್ ಅಲ್ಲಿ ನೋಡಿದರೆ ಅಂತೂ ಜನ ಜಂಗುಳಿಯೇ ಆಗ್ತಾಯಿದೆ. ಸಾಕಷ್ಟು ಬೋಟ್ಗಳು ಕೂಡ ಇದೆ. ಸೊ ನೀವೇನಾದರೂ ಬರೋದಂತಾದರೆ ಖಂಡಿತ ಪ್ಲ್ಯಾನ್ ಮಾಡಿ ಬನ್ನಿ. ನಾನಿವತ್ತು ಸುಮಾರು ಜನ ನಾನು ನೋಡಿದ ಪ್ರಕಾರ ಯೂಟ್ಯೂಬಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಿ ನಡಿಲಿಕ್ಕೆ ಉಂಟು ಅಂತ ಹೇಳಿದರು. ಬಟ್ ಸಾಕಷ್ಟು ರಶ್ ಉಂಟು ಅಂತ ಹೇಳಿದರು. ಬಟ್ ಅವರು ಹೇಳಿದಷ್ಟು ರಶ್ ಏನಿಲ್ಲ, ಬಟ್ ಸ್ವಲ್ಪ ರಶ್ ಇದೆ ಅಷ್ಟೇ. ನಿಮಗೊಂದು ನಾನೊಂದು 200-300 ಮೀಟರ್ ನಡೆದಿದ್ದೇನೆ. ಸೊ ನೋಡ ಯಾವ ಥರ ಆಗುತ್ತೆ ಈ ಸಂಗಮ. ಇಲ್ಲಿ ನಾವು ಟೆಂಟನ್ನು ಹುಡುಕ್ತಾ ಇದ್ದೇವೆ ಅಥವಾ ಸ್ಟೇಯನ್ನು ಹುಡುಕ್ತಾ ಇದ್ದೇವೆ. ಸೊ ಇಲ್ಲಿ ಒಬ್ಬರು ಹೇಳಿದರು, ಆಟೋದವರು ಹೇಳಿದರು ಈ ಕಡೆ ಬಂದರೆ ನಿಮಗೆ ಟೆಂಟ್ ಇದೆ, ಇಲ್ಲಿ ಒಳ್ಳೆ ಸ್ಟೇ ಇದೆ ಅಂತ. ಬಟ್ ಇಲ್ಲಿಗೆ ಬಂದು ಕೇಳಿದಾಗ ಅಲ್ಲಿ ಒಬ್ಬರು ಪೊಲೀಸ್ ಹತ್ರ ಕೇಳಿದಾಗ ಅವ್ರು ಹೇಳಿದರು ಈ ಕಡೆ ನಿಮಗೆ ಏನೂ ಇಲ್ಲ, ಈ ಕಡೆ ಅಂಗಡಿಗಳು ಮಾತ್ರ. ನೀವೇನಾದರೂ ಸ್ಟೇ ಆಗೋದು ಅಥವಾ ಫ್ರೆಶ್ ಅಪ್ ಆಗೋದು ಅಂತ ಆದರೆ ಇಲ್ಲಿಂದ ಮೇಲೆಗಡೆ ಹೋಗಬೇಕಂತ. ಸೊ ಆ ಕಡೆ ಹೋಗ್ತಾ ಇದ್ದೇವೆ. ಮತ್ತು ಏನು ತಿನ್ನಲಿಲ್ಲ ಇವತ್ತು. ಸೊ ಹಾಗಾಗಿ ತಿನ್ನಬೇಕು ಕೂಡ. ಸೊ ತಿನ್ನಲಿಕ್ಕೂ ಕೂಡ ಇಲ್ಲಿ ಸಾಕಷ್ಟು ವ್ಯವಸ್ಥೆಗಳಿದೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಇದೆ. ಡಾಮಿನೋಸ್ ಆಗಲಿ, ಪಿಜ್ಜಾ ಹಟ್ ಆಗಲಿ, ಆ ಥರದ್ದು ಸುಮಾರು ಇಲ್ಲಿದೆ. ಸೊ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಡಾಮಿನೋಸ್ ಮತ್ತು ಈ ಫುಡ್ಡಿಗಂತಲೇ ಸಪ್ರೇಟ್ ಒಂದು ಸ್ಟಾಲ್ಗಳೇ ಇಲ್ಲಿ ಮಾಡಿದ್ದಾರೆ. ಬಟ್ ನೀವೇನಾದರೂ ಬರೋದಂತ ಆದರೆ ಈ ನದಿಯ ಕಿನಾರೆ ಏನಿದೆ, ಈ ಯಮುನಾ ಮತ್ತು ಗಂಗೆಯ ನದಿಯ ಕಿನಾರೆ ಏನಿದೆ, ಆ ಕಡೆ ಬಂದರೆ ನಿಮಗೆ ಯಾವುದೇ ಸ್ಟೇ ಇಲ್ಲ. ಸೊ ಇದನ್ನು ನೆನಪಿಟ್ಕೊಳ್ಳಿ. ನೀವು ತಿಂಡಿಗೋಸ್ಕರ ಅಂತ ಆದರೆ ಈ ಕಡೆ ಬರ್ಬೋದು. ಇಲ್ಲಿ ಕಂಪ್ಲೀಟ್ ಈ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಈ ಇಂಡಿಯಾದ ಎಲ್ಲ ಭಾಗದ ಫುಡ್ ಕೂಡ ಇಲ್ಲಿದೆ. ಸೊ ನೀವೇನಾದರೂ ಈ ಸಂಗಮ ಹತ್ರ ಬಂದರೆ ಅಥವಾ ಈ ಮಹಾಕುಂಭದ ಮೇಳದ ಹತ್ರ ಬಂದರೆ ನಿಮಗೆ ಇಲ್ಲಿ ಸಾಕಷ್ಟು ಫುಡ್ ಐಟಮ್ಗಳಿದೆ. ಸೊ ಫುಡ್ಡಿಗೆ ನೀವೇನಾದರೂ ಟೆನ್ಷನ್ ಮಾಡಲೇಬೇಕಾಗಿಲ್ಲ. ಸೊ ನೀವೇನಾದರೂ ನಿಮ್ಗೇನಾದರೂ ಪಿಜ್ಜಾ ಬೇಕಂತ ಆದರೆ ಇಲ್ಲಿ ಡಾಮಿನೋಸ್ನ ಪಿಜ್ಜಾ ಕೂಡ ಇದೆ. ಹಾಗೆಯೇ ಬೇರೆ ಬೇರೆ ರೀತಿಯ ಫುಡ್ಗಳು ಕೂಡ ಇದೆ ಇಲ್ಲಿ. ಸೊ ನಿಮ್ಗೇನಾದರೂ ಫ್ರೈಡ್ ರೈಸ್ ಮತ್ತು ಪಾನಿಪುರಿ, ಮಸಾಲ ಪುರಿ ಅಂಥದ್ದು ಬೇಕಾದರೆ ಇಲ್ಲಿದೆ ನೋಡಿ. ಫ್ರೆಂಚ್ ಫ್ರೈಸ್, ಲೆಮನ್ ಟೀ, ಆ ಥರದ್ದೆಲ್ಲ ಇಲ್ಲಿದೆ. ಸೊ ಒಂದೊಂದು ಬೇರೆ ಬೇರೆ ರೀತಿಯ ಫುಡ್ಗಳು ಕೂಡ ಇದೆ ನೋಡಿ. ದಾಲ್ ಕಿಚಡಿ, ಫ್ರೈಡ್ ರೈಸ್, ಮತ್ತು ಇಲ್ಲಿ ನೂಡಲ್ಸ್, ಸೂಪ್ಸ್ ಅಂತೆ, ಪಾವ್ ಭಾಜಿ ಅದೆಲ್ಲ ಉಂಟು. ಮತ್ತು ಇಲ್ಲಿ ನೋಡಿ ವೈಟ್ ಪಾಸ್ತಾ, ತಂದೂರ್ ಮಶ್ರೂಮ್, ಸೊ ಅದೆಲ್ಲ ಉಂಟು. ನಿಮಗೆ ಯಾವ ಫುಡ್ ನಿಮಗೆ ಬೇಕು ಅದೆಲ್ಲ ಉಂಟಾಯ್ತಾ. ಇದು ನಾನು ಹೇಳ್ತಿರೋದು ಒಂದು ಟೆಂಟ್ನ ಬಗ್ಗೆ. ಹೀಗೆ ಫುಡ್ನ ಟೆಂಟ್ ಒಂದೇ ಎರಡಲ್ಲ ಸಾಕಷ್ಟಿದೆ. ಸೊ ನಾನು ಇಲ್ಲಿ ಈ ಒಂದು ಟೆಂಟ್ ನಂಬರ್ 2 ಅಲ್ಲಿ ಏನಿದೆ ಅಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಅಂತಿದೆ. ಸೊ 150 ತಗೊಂಡ್ರು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಬಟ್ ನಿಮಗೆ ಈ ಟೈಮಲ್ಲಿ ನಿಮಗೆ ಎಲ್ಲಿಯೂ ಫುಡ್ ಸಿಗೋದಿದ್ದ ಕಾರಣ ಸೊ ಇಲ್ಲೇ ಟ್ರೈ ಮಾಡ್ಬೋದು. ಒಂದೊಂದು ಬೇರೆ ಬೇರೆ ರೀತಿಯ ಫುಡ್ ಟ್ರೈ ಮಾಡ್ಬೋದು. ಬಟ್ ಈಗ ನಾವು ಇಲ್ಲಿಂದ ಸ್ಟೇ ಹುಡುಕ್ತಾ ಇದ್ದೇನೆ. ಸ್ಟೇ ಎಲ್ಲಿಯಾದರೂ ಒಂದು ಒಳ್ಳೆಯ ಸ್ಟೇ ಸಿಕ್ಕಿದ್ರೆ ಆ ಕಡೆ ಹೋಗಿ ಬ್ಯಾಗನ್ನೆಲ್ಲ ಇಟ್ಟು ವಾಪಸ್ ಈ ಕುಂಭದ ಜಾತ್ರೆ ಏನಿದೆ, ಈ ಕುಂಭ ಮೇಳ ಏನಿದೆ ಆ ಕಡೆ ಹೋಗುವ ಅಂತ. ಬಟ್ ಸ್ಟೇ ಎಲ್ಲಿಯೂ ಸಿಗ್ತಾ ಇಲ್ಲ. ನೋಡುವ ನಿಮಗೆ ಸ್ಟೇ ಎಲ್ಲಿ ಸಿಗುತ್ತೆ ಅಂತ ನನಗೆ ಸಿಕ್ಕಿದ ಮೇಲೆ ಹೇಳ್ತೇನೆ. ಸೊ ಹಾಗೆಯೇ ಈ ವಿಡಿಯೋ ನೋಡ್ತಾ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಂಜೆ ಹೊತ್ತಲ್ಲಿ ನಾನು ನಿಮಗೆ ಕುಂಭದ ಮೇಳ ತೋರಿಸ್ತೇನೆ. ಮತ್ತು ನಾಳೆ ಬೆಳಿಗ್ಗೆ ಹೊತ್ತಲ್ಲಿ ನಿಮಗೆ ಇಲ್ಲಿನ ತೀರ್ಥ ಸ್ಥಾನದ ವಿಡಿಯೋ ಕೂಡ ಮಾಡಿ ತೋರಿಸ್ತೇನೆ. ಮತ್ತು ಈ ಮಹಾಕುಂಭಕ್ಕೆ ಯಾಕೆ ಈ ಕತೆ ಬಂತು, ಈ ಮಹಾಕುಂಭ ಅಂತ ಯಾಕೆ ಹೆಸರು ಬಂತು ಅದನ್ನು ಕೂಡ ಹೇಳ್ತೇನೆ. ಸೊ ಸದ್ಯಕ್ಕೆ ಇಲ್ಲಿಂದ ಹೋಗುವ ಬನ್ನಿ.
ಸ್ಟೇಷನಿಂದ ಏನು ಅರೇಲ್ ಘಾಟಿಗೆ ಬಂದ್ವಿ. ಸೊ ಅರೇಲ್ ಘಾಟಿಗೆ ಬಂದು ಅಲ್ಲಿ ರೂಮ್ ಎಲ್ಲ ಇದೆಯಾ ಅಂತ ನೋಡಿದ್ವಿ. ಬಟ್ ರೂಮ್ ಯಾವುದು ಸಿಕ್ಕಲಿಲ್ಲ. ಸಿಕ್ಕಿದ್ರು ಕೂಡ 7,000 ಇಂದ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾವಲ್ಲೇ ಫುಡ್ ಮಾಡಿ ಮಂಗಳೂರಿನವರೇ ಪರಿಚಯ ಆದರು. ಸೊ ಅವರು ಹೇಳಿದರು ಈ ಸೆಕ್ಟರ್ 18 ಕಡೆ ಬಂದರೆ ನಿಮಗೆ ಟೆಂಟ್ ಕೂಡ ವ್ಯವಸ್ಥೆ ಇದೆ ಅಂತ. ಸೊ ಸೆಕ್ಟರ್ 18 ಕಡೆ ಹೋಗ್ತಾ ಇದ್ದೇವೆ. ಸೊ ಸೆಕ್ಟರ್ 18 ಕಡೆ ಹೋಗಬೇಕಂತ ಆದರೆ ಆ ಕಡೆಯಿಂದ ಅರೇಲ್ ಘಾಟಿಂದ ಈ ಕಡೆ ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ನಡುವಲ್ಲಿ ಈ ಯಮುನಾ ಮತ್ತು ಗಂಗಾ ನದಿ ಇರೋದ್ರಿಂದ ಇಲ್ಲಿ ಬ್ರಿಡ್ಜ್ ಕಟ್ಟಿದಾರಲ್ಲ, ಇದರಲ್ಲಿ ಯಾವುದೇ ರಿಕ್ಷಾ ಸದ್ಯದ ಮಟ್ಟಿಗೆ ಹೋಗೋದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ಹೋಗ್ತದಂತೆ, ಕೆಲವೊಮ್ಮೆ ಹೋಗೋದಿಲ್ಲ. ಜನ ಏನಾದರೂ ಜಾಸ್ತಿ ಇದ್ದರೆ ಈ ಕೃತಕ ಏನು ನಿರ್ಮಿಸಿದ್ದಾರೆ ಈ ಬ್ರಿಡ್ಜ್, ಇದರ ಮೇಲೆ ಹೋಗೋದಿಲ್ಲ. ಸೊ ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೇವೆ. ಸೊ ನಿಮಗೇನಾದರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋದಂತಾದರೆ ನಾನು ಖಂಡಿತ ಈ ವಿಡಿಯೋ ಆದಮೇಲೆ ಹೇಳ್ತೇನೆ ನಿಮಗೆ ಈ ಎಲ್ಲಿ ಸ್ಟೇ ಆಗ್ಬೋದು ಅದನ್ನೆಲ್ಲ. ಯಾಕಂದರೆ ನೀವು ಬರುವಾಗ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ. ಬಟ್ ಸದ್ಯಕ್ಕೆ ನಾವು ಈ ಬ್ಯಾಗ್ ಎಲ್ಲ ಹಾಕಿ ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗಲೇಬೇಕಾಗುತ್ತೆ. ಸುಮಾರು ಜನ ವೀಡಿಯೋದಲ್ಲಿ ಹೇಳ್ತಿದ್ರು ಈ ಲಗೇಜ್ ಎಲ್ಲ ನೀವೇನಾದರೂ ಬರೋದಂತಾದರೆ ಲಗೇಜ್ ಎಲ್ಲ ಕಡಿಮೆ ತನ್ನಿ ಅಂತ. ಸೊ ಹಾಗೆ ನಾನು ಸ್ವಲ್ಪ ಲಗೇಜ್ ಕಡಿಮೆನೇ ತಂದಿದ್ದೇನೆ. ಬಟ್ ಇನ್ನೇ ನಾವು ಕಾಶಿ ಎಲ್ಲ ಹೋಗಿದ್ದರಿಂದ ಸ್ವಲ್ಪ ಶಾಪಿಂಗ್ ಮಾಡಿ ಸ್ವಲ್ಪ ಬ್ಯಾಗ್ ಸ್ವಲ್ಪ ವೆಯ್ಟ್ ಆಗಿದೆ. ಬಟ್ ಪರವಾಗಿಲ್ಲ, ಹೋಗುವ, ಇಲ್ಲಿವರೆಗೂ ಬಂದಿದ್ದೀವಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಗವನ್ನು ಎಕ್ಸ್ಪ್ಲೋರ್ ಮಾಡುವ, ಸ್ವಲ್ಪ ಕಷ್ಟಪಡುವ, ಬನ್ನಿ. ಸೊ ನಾವಿಲ್ಲಿ ಸಾಕಷ್ಟು ರೂಮ್ಗಳನ್ನು ಹುಡುಕಿದ್ವಿ. ಸೊ ರೂಮ್ಗಳೆಲ್ಲ 7,000 8,000 ಅಂತ ಹೇಳ್ತಾ ಇದ್ರು. ಸೊ ಫೈನಲಿ ನಮ್ಮೊಂದು ಮಂಗಳೂರಿನವರೇ ಸಿಕ್ಕಿದ್ರು. ಈ ಗಂಗಾ ಮಹಾಸಭಾ ಅಂತ ಏನಿದೆ ಇಲ್ಲಿ ನಮಗೆ ಫ್ರೀ ಸ್ಟೇ ಆಗಲಿಕ್ಕೆ ಸಿಕ್ತು. ಸೊ ಇಲ್ಲಿ ನಿಮಗೆ ಈ ಟೀ ಆಗಲಿ, ಕಾಫಿ ಆಗಲಿ ಮತ್ತು ಎಲ್ಲ ಊಟಗಳಾಗಲಿ ಎಲ್ಲ ಫ್ರೀಗೆ ಸಿಗ್ತಾ ಇದೆ. ಆ ಫ್ರೀ ಅಂತ ಹೇಳೋದಕ್ಕಿಂತ ಒಂದು ದೇವರ ಆಶೀರ್ವಾದನೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಅಲ್ಲಿ 7,000 8,000 ಕೊಟ್ಟು ಎಲ್ಲಿ ಹೋಗಲಿಕ್ಕಿಲ್ಲ. ನಾವೆಣಿಸಿದ್ವಿ ಎಲ್ಲಿಯಾದರೂ ಸ್ಟೇ ಆಗ್ತೇವೆ, ಈ ರೋಡ್ ಸೈಡ್ ಎಲ್ಲಾದರೂ ಸ್ಟೇ ಆಗ್ತೇವೆ ಅಂತ. ಯಾಕೆಂದರೆ ಧರ್ಮಶಾಲೆಗಳು ಕೂಡ ಸಾಕಷ್ಟಿದೆ. ಬಟ್ ಫೈನಲಿ ಇಲ್ಲೇ ಮಂಗಳೂರಿನವರಾದಂಥವರು ಒಬ್ಬರು ಸಿಕ್ಕಿದ್ರು. ಅವ್ರು ಹೇಳಿದರು ಇಲ್ಲೇ ಸ್ಟೇ, ನೀವು ಎಷ್ಟು ದಿನ ಬೇಕಿದ್ದರೂ ಸ್ಟೇ ಆಗ್ಬೋದು, ಯಾವುದೇ ದುಡ್ಡು ಕೂಡ ಕೊಡಬೇಕಾಗಿಲ್ಲ ಅಂತ. ಸೊ ನಾವು ಈಗ ಗಂಗಾ ಮಹಾಸಭಾ ಅಂತ ಹೇಳುವಂತಹ ಕ್ಯಾಂಪ್ ಸೈಟಿಗೆ ಬಂದಿದ್ದೇವೆ. ಅಲ್ಲಿ ಟೆಂಟ್ ಸ್ಟೇ ಕೂಡ ಇದೆ, ನಿಮಗೆ ಫ್ರೀಯಾಗಿ ಊಟ ಮತ್ತು ಕಾಫಿ ಕೂಡ ಇದೆ. ಸೊ ನೀವು ಅಲ್ಲಿ ಕೂಡ ಬರ್ಬೋದು. ಹಾಗೆಯೇ ಇಲ್ಲಿ ಸಾಕಷ್ಟು ಟೆಂಟ್ಗಳಿದೆ ಆಯಿತಾ, ಬೇರೆ ಬೇರೆ ಸ್ವಾಮೀಜಿಗಳ ಟೆಂಟ್ ಕೂಡ ಇದೆ. ಸೊ ಅದೆಲ್ಲ ನೀವು ಉಪಯೋಗಿಸ್ಬೋದು. ನೀವು ಅಲ್ಲಿ ಸ್ವಾಮೀಜಿಯವರ ಹತ್ರ ಮಾತಾಡ್ಬೋದು, ನೀವು ಅಲ್ಲಿನ ನಾಗಸಾಧುಗಳನ್ನು ನೋಡ್ಬೋದು, ಅಲ್ಲಿನ ಋಷಿ ಮುನಿಗಳನ್ನ ಹತ್ರ ಮಾತಾಡಿಸ್ಬೋದು. ಸೊ ಈಗ ನೋಡಿ ನಾವು ಈ ಮಹಾಕುಂಭ ದ್ವಾರ, ಈ ಮಹಾಕುಂಭ ಏನಿದೆ, ಈ ಮಹಾಕುಂಭದಲ್ಲಿ ಮೇಯ್ನ್ ಆಗಿರುವಂಥದ್ದು ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಆಯಿತಾ. ಸೊ ಆ ಕಡೆ ನಾವೇ ಹೋಗ್ತಾ ಇದ್ದೇವೆ. ಈ ತ್ರಿವೇಣಿ ಸಂಗಮ ಅಂತ ಹೇಳಿದರೆ 3 ನದಿಗಳ ಸಮ್ಮಿಲನ. ಅದು ಗಂಗೆ, ಯಮುನೆ ಮತ್ತು ನಿಗೂಢವಾಗಿ ಹರಿಯುವಂತಹ ಸರಸ್ವತಿ. ಸೊ ಆ ಕಡೆ ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೇವೆ. ಈ ನದಿಯಲ್ಲಿ ನೀವೇನಾದರೂ ಸ್ನಾನ ಮಾಡಿದರೆ, ಈ ನದಿಯಲ್ಲಿ ನೀವೇನಾದರೂ ಮುಳುಗಿದರೆ ನಿಮ್ಮ ಪಾಪಗಳೆಲ್ಲ ವಿನಾಶವಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ನಿಮಗೊಂದು ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ಥರ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೇವೆ. ಸೊ ನಾನು ಆಗಲೇ ಹೇಳಿದ್ದೆ ಅಷ್ಟೇನು ರಶ್ ಇಲ್ಲ ಅಂತ. ಬಟ್ ಫೈನಲಿ ನಾವು ಬರ್ತಾ ನಾವೊಂದು 5 ಕಿಲೋಮೀಟರ್ವರೆಗೆ ನಡ್ಕೊಂಬಂದಿದ್ದೇವೆ. ಯಾಕೆಂದರೆ ಇವತ್ತು ಸ್ವಲ್ಪ ರಶ್ ಇದೆ, ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ. ಬಟ್ ಏನೂ ಮಾಡಲಿಕ್ಕಾಗಲ್ಲ, ಇಷ್ಟು ದೂರ ಬಂದಿದ್ದೇವಲ್ಲ. ಇಲ್ಲಿಗೆ ಬರಬೇಕಂತ ಆದರೆ ನಿಜವಾಗ್ಲೂ ಪುಣ್ಯ ಬೇಕಂತ ಹೇಳ್ತೇನೆ. ಯಾಕಂದರೆ ಸಾಕಷ್ಟು ಜನ ಇಲ್ಲಿಗೆ ಬರಲಿಕ್ಕೆ ಟ್ರೈ ಮಾಡ್ತಾರೆ, ಆದರೂ ಯಾರಿಗೂ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಅದರಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಆಯಿತು, ಬಂದು ನಿಮಗೆ ಈ ಜಾಗವನ್ನು ತೋರಿಸಲಿಕ್ಕೆ ಸಾಧ್ಯ ಆಯಿತು. ಸೊ ಸದ್ಯಕ್ಕೆ ಇಲ್ಲಿಂದ ಡೈರೆಕ್ಟಾಗಿ ತ್ರಿವೇಣಿ ಸಂಗಮದ ಕಡೆ ಹೋಗುವ. ತ್ರಿವೇಣಿ ಸಂಗಮದ ಕಡೆ ಹೋಗಿ ನಿಮಗೆ ಅಲ್ಲಿನ ನದಿಗಳನ್ನು ಬಗ್ಗೆ ಹೇಳ್ತೇನೆ. ಈ ಮಹಾಕುಂಭಕ್ಕೆ ಈ ಹೆಸರು ಬರಲು ಏನು ಕಾರಣ ಮತ್ತು ಈ ಗಂಗಾ ನದಿ ಏನಿದೆ ಅಥವಾ ಪ್ರಯಾಗ್ರಾಜ್ನ ನದಿ ಏನಿದೆ ಇದೊಂದು ಇಷ್ಟೊಂದು ಮಹತ್ವವನ್ನು ಪಡೆಯಲು ಏನು ಕಾರಣ ಅಂತ ಕೂಡ ಹೇಳ್ತೇನೆ. ಸೊ ಸದ್ಯಕ್ಕೆ ಈ ಹೋಗ್ತಾ ಮಾತಾಡ್ತಾ ಹೋಗುವ. ಹಾಗೆಯೇ ನಮ್ಮ ಹರಿಕೇಶ್ ಕೂಡ ಇದ್ದಾರೆ, ಅವ್ರ ಹತ್ರ ಕೇಳುವ ಹೇಗಾಯಿತು ಈ ಪ್ರಯಾಗ್ರಾಜ್. ಈಗ 2 ದಿನ ನಾವು ಕಾಶಿಯಲ್ಲಿದ್ವಿ. ಸೊ ಕಾಶಿಯಿಂದ ಪ್ರಯಾಗ್ರಾಜ್ ಬರೋದು ಸ್ವಲ್ಪ ಬಂದ ಮೇಲೆ ಸ್ವಲ್ಪ ಕಠಿಣ ಅಂತ ಆಯಿತು. ಸ್ವಲ್ಪ ಏನಾಯಿತು, ಮೊದಲು ನಮಗೆ ಅದೇ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಇಲ್ಲಿ ಬಂದು ಜನರು ಒಂದು ವೇಳೆ ಫುಲ್ ಜನರಿದ್ರು, ರಶ್ ಇತ್ತು, ನಮಗೆ ಗೋಚರ ಆಗಲಿಲ್ಲ. ಆಗ ನಮಗೆ ಮಂಗಳೂರಿನವ್ರು ಸಿಕ್ಕಿದ್ರು. ಫೋನ್ ಮಾಡಿ ಕೇಳಿದಾಗ ಅವರು ಇಲ್ಲೇ ಇದ್ದೇವೆ ಅಂತ ಹೇಳಿದರು. ಸೊ ಅವರ ಸಹಾಯ ಪಡೆದು ನಮಗೆ ಕುತ್ಕೊಳ್ಳಿಕ್ಕೆ ಒಂದು ಸ್ಥಳ ಸಿಕ್ಕಿತು. ಅದಾದಮೇಲೆ ಎಲ್ಲ ಆರಾಮಾಯಿತು.
ಎಲ್ಲ ಒಂದು ದೇವರ ಕೃಪೆ ಅಂತ ಹೇಳ್ಬೋದು ಅಷ್ಟೇ. ದೇವರ ಕೃಪೆ ಅಂತ ಹೇಳ್ಬೋದು, ನಿಜವಾಗ್ಲೂ ದೇವರ ಆಶೀರ್ವಾದ ಅಂತ ಹೇಳ್ಬೋದು. ನಾವೊಂದು 5-6 ಕಿಲೋಮೀಟರ್ ನಡೆದು ಬಂದದಕ್ಕೆ ದೇವರು ಕೊಟ್ಟಂತಹ ಒಂದು ಕಾಣಿಕೆ ಅಥವಾ ಒಂದು ಪುಣ್ಯದ ಒಂದು ಸ್ಮರಣೆ ಅಂತಲೇ ಹೇಳ್ಬೋದು. ಸೊ ಈಗ ನಾವು ಇಲ್ಲಿಂದ ಈ ತ್ರಿವೇಣಿ ಸಂಗಮ ಏನಿದೆ ಆ ಕಡೆ ಹೋಗ್ತಾ ಇದ್ದೇವೆ. ಸೊ ತ್ರಿವೇಣಿ ಸಂಗಮಕ್ಕೆ ನೀವು ಆ್ಯಕ್ಚುಲಿ ಯಾವ ಹೊತ್ತಲ್ಲಿ ಬೇಕಿದ್ರೂ ಹೋಗ್ಬೋದು. ಬೆಳಿಗ್ಗೆ ಹೊತ್ತಲ್ಲಿ ಕೂಡ ಹೋಗ್ಬೋದು, ಸಾಯಂಕಾಲ ಹೊತ್ತಲ್ಲಿ ಕೂಡ ಹೋಗ್ಬೋದು. ಬಟ್ ಬೆಳಿಗ್ಗೆ ಹೊತ್ತಲ್ಲಿ ಹೋದರೆ ಸಾಕಷ್ಟು ರಶ್ ಇರೋ ಕಾರಣ ನಾವೀಗ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಎಲ್ಲ ಊರಿನ ಜನ ಕೂಡ ಬಂದಿದ್ದಾರೆ ಆಯಿತಾ. ಈ ಮಹಾಕುಂಭಕ್ಕೆ ಅದರದೇ ಆದಂತಹ ಇತಿಹಾಸ ಕೂಡ ಉಂಟು. ಸೊ ಹಾಗಾಗಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಈ ಮಹಾಕುಂಭದ ಬಗ್ಗೆ ಅಷ್ಟೇ ಗೌರವ, ಅಷ್ಟೇ ಕಾಳಜಿ ಕೂಡ ಇದೆ. ಸೊ ಇಲ್ಲಿ ಸಾಕಷ್ಟು ಟೆಂಟ್ಗಳು ಕೂಡ ಉಂಟು. ಮತ್ತು ಇಲ್ಲಿ ಇದೊಂದು ದೊಡ್ಡ ಸಿಟಿ, ಅದನ್ನು ಸೆಕ್ಟರ್ ಆಗಿ ಡಿವೈಡ್ ಮಾಡಿದ್ದಾರೆ. ಬಟ್ ಈ ಥರ ಒಂದು ಜಾಗವನ್ನು ಇಷ್ಟೊಂದು ಡೆವಲಪ್ ಮಾಡಿ ಇಷ್ಟೊಂದು ಒಳ್ಳೆಯ ಫೆಸಿಲಿಟಿ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿನ ಒಂದು ಫೆಸಿಲಿಟಿ ನೋಡಿ ನನಗೆ ನಿಜವಾಗಿ ಶಾಕ್ ಆಯಿತು. ಟಾಯ್ಲೆಟ್ ಬೇಕಂತ ಆದರೆ ಟಾಯ್ಲೆಟ್ ಇದೆ, ಅಲ್ಲೇ ವಾಶ್ರೂಮ್ ಬೇಕಿದ್ದರೆ ವಾಶ್ರೂಮ್ ಇದೆ, ಫುಡ್ಡಿಗೆ ಬೇರೆ ಬೇರೆ ಸ್ಟಾಲ್ಗಳಿದೆ, ಟ್ರಾನ್ಸ್ಪೋರ್ಟ್ ಕೂಡ ಇದೆ, ಮತ್ತು ನಿಮಗೆ ಫ್ರೀ ಸ್ಟೇ ಬೇಕಾದರೆ ಫ್ರೀ ಸ್ಟೇ ಕೂಡ ಇದೆ, ರೂಮ್ಸ್ಗಳಿದೆ, ಬೋಟಿಂಗ್ಗಳಿದೆ, ಫುಡ್ ಸ್ಟಾಲ್ಗಳಿದೆ, ಎಲ್ಲನೂ ಇದೆ. ಈ ಮಹಾಕುಂಭ ಆಗೋದು 144 ವರ್ಷಕ್ಕೆ ಒಮ್ಮೆ. ಹಾಗೆಯೇ ಈ ಮೊದಲ ಮಹಾಕುಂಭ ಆದದ್ದು 1954 ಈ ಜಾಗ ಏನಿದೆ 1954 ಇಲಹಾಬಾದ್ ಅಥವಾ ಅಲಹಾಬಾದ್ ಅಂತ ಕರಿತಾ ಇದ್ರು. 2 ವರ್ಷ ಮೊದಲು ಇದನ್ನು ಪ್ರಯಾಗ್ರಾಜ್ ಅಂತ ಕನ್ವರ್ಟ್ ಮಾಡಿದ್ರು ಹೆಸರು. ಸೊ ಹಾಗಾಗಿ ಇದನ್ನು ಇಲ್ಲಿ ಪ್ರಯಾಗ್ರಾಜ್ ಅಂತ ಈಗಲೂ ಕೂಡ ಕರೀತಾರೆ. ಸೊ ಸದ್ಯಕ್ಕೆ ಇಲ್ಲಿಂದ ಈ ತ್ರಿವೇಣಿ ಸಂಗಮ ಕಡೆ ಹೋಗುವ ಬನ್ನಿ. ನೋಡಿ, ಈಗ ನಾವು ಸಂಗಮ್ ಘಾಟ್ ಕಡೆ ಬಂದಿದ್ದೇವೆ. ಇಲ್ಲಿ ಸಾಕಷ್ಟು ಜನಗಳು ಬಂದು ಸ್ನಾನವನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ VIP ಹಿಡಿದು ಎಷ್ಟೋ ಲಕ್ಷ ಜನಗಳು ಕೂಡ ಬಂದಿದ್ದಾರೆ. ನಮ್ಮ ಮೋದಿ ಆಗಿರಲಿ, ಯೋಗಿ ಆದಿತ್ಯನಾಥ್ ಆಗಿರಲಿ, ಮತ್ತು ಎಷ್ಟೇ ದೊಡ್ಡ ದೊಡ್ಡ ಫಿಲ್ಮ್ ಆ್ಯಕ್ಟರ್ಸ್ ಆಗಿರಲಿ, ಬಿಸ್ನೆಸ್ ಮ್ಯಾನ್ ಆಗಿರಲಿ, ಎಲ್ಲ ಬಂದು ಇಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಸ್ನಾನ ಮಾಡಿ ನಮ್ಮ ಪಾಪಗಳೇನಿದೆ, ಗೊತ್ತೋ ಗೊತ್ತಿಲ್ಲದೆಯೋ ಮಾಡಿದಂತಹ ಪಾಪಗಳೇನಿದೆ ಅದನ್ನೆಲ್ಲ ಪರಿಹಾರ ಮಾಡುವ. ಸೊ ನಿಮಗೆ ಯಾರಿಗಾದರೂ ಬರಲಿಕ್ಕೆ ಆಗಲಿಲ್ಲ ಅಂತ ಆದರೆ ನಿಮಗೂ ಕೂಡ ಪ್ರಾರ್ಥನೆ ಖಂಡಿತ ಮಾಡ್ತೇನೆ. ಯಾಕೆಂದರೆ ನಿಮ್ಮಿಂದಲೇ ನಾನೇನು ಇವತ್ತಿದ್ದೇನೆ ಅದೆಲ್ಲ ನಿಮ್ಮಿಂದಲೇ. ಸೊ ಹಾಗಾಗಿ ಈ ತ್ರಿವೇಣಿ ಸಂಗಮದಲ್ಲಿ ಒಂದು ತೀರ್ಥ ಸ್ನಾನವನ್ನು ಮಾಡೋಣ. ಸೊ ಇದುವೇ ನೋಡಿ ಹರಿಯುತ್ತಿರುವಂತಹ ಗಂಗೆ, ಯಮುನೆ ಮತ್ತು ಸರಸ್ವತಿಯ ಸಂಗಮದ ಜಾಗ. ಸೊ ನಿಮಗೆ ಆ ಕಡೆ ಹೋಗಲಿಕ್ಕಿಲ್ಲ, ಯಾಕಂದರೆ ಅಲ್ಲಿ ತುಂಬ ಫೋರ್ಸಲ್ಲಿ ನೀರು ಬರ್ತಾ ಉಂಟು. ಸೊ ಹಾಗಾಗಿ ಆ ಕಡೆ ಹೋಗಲಿಕ್ಕಿಲ್ಲ. ಇಲ್ಲಿ ಕೆಲವು ಜಾಗದಲ್ಲಿ ಹಗ್ಗವನ್ನು ಕಟ್ಟಿದ್ದಾರೆ. ಸೊ ಆ ಹಗ್ಗವನ್ನು ಹಿಡಿದು ನೀವು ಸ್ನಾನ ಮಾಡ್ಬೋದು. ಯಾಕೆಂದರೆ ಇನ್ನು ನೋಡಲಿಕ್ಕೆ ಅಷ್ಟೇನು ಫೋರ್ಸ್ ಇಲ್ಲ ಈ ನೀರು, ಬಟ್ ಆ ಬ್ರಿಡ್ಜ್ ಮೇಲೆ ನಿಂತಾಗ ಗೊತ್ತಾಗ್ತದೆ ನಿಮಗೆ ಎಷ್ಟು ಫೋರ್ಸ್ ಉಂಟು ಆ ನೀರಂತ. ಸೊ ಸದ್ಯಕ್ಕೆ ಬನ್ನಿ ಈ ತ್ರಿವೇಣಿ ಸಂಗಮದಲ್ಲಿ ಒಂದು ತೀರ್ಥ ಸ್ನಾನ ಮಾಡೋಣ. ಹಾಗೆಯೇ ಈ ಜಾಗದಲ್ಲಿ ಯಾಕೆ ತೀರ್ಥ ಸ್ನಾನ ಮಾಡ್ತಾರೆ ಅಂತ ಕೂಡ ಹೇಳ್ತೇನೆ ನಿಮಗೆ. ಯಾಕೆ ಈ ಜಾಗ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ ಅದು ಕೂಡ ಹೇಳ್ತೇನೆ. ಸೊ ಸದ್ಯಕ್ಕೆ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ತೀರ್ಥ ಸ್ನಾನ ಮಾಡ್ಕೊಂಬರೋಣ ಬನ್ನಿ. ನನ್ನ ಲೈಫ್ನ ಒಂದು ದೊಡ್ಡ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಈ ಒಂದು ಕ್ಷಣ. ಸೊ ನನಗೆ ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿದ್ದೇನೆ. ಯಾರಿಗೆ ಬರ್ಲಿಕ್ಕಾಯ್ತು, ಯಾರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಅವ್ರಿಗೆಲ್ಲರಿಗೂ ಕೂಡ. ಯಾಕೆಂದ್ರೆ ನಿಮ್ಮಿಂದ ನೀವು ಏನು ಸಪೋರ್ಟ್ ಕೊಟ್ಟಿದ್ದೀರಾ ಅದಕ್ಕೋಸ್ಕರನೇ ಇವತ್ತು ನಾನು ಇಲ್ಲಿರುವಂಥದ್ದು. ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಇಷ್ಟೊಂದು ಖುಷಿಯಾಗಿರೋದು, ಇಷ್ಟೊಂದು ಸಾಧನೆಗಳನ್ನು ಮಾಡ್ತಾ ಇರೋದು, ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತೇನೆ. ನಿಮ್ಮ ಸಪೋರ್ಟ್ ಇಲ್ಲಿವರೆಗೂ ಹೇಗಿತ್ತು ಅದೇ ಥರ ಇರಲಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಯಾಕಂದರೆ ಅಷ್ಟೊಂದು ಚಳಿ ಆಗ್ತಾ ಇದೆ ಇಲ್ಲಿ. ಬಟ್ ಪರವಾಗಿಲ್ಲ, ನನ್ನ ಲೈಫಲ್ಲಿ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಈ ಗಂಗಾ ಕಿನಾರೆಯಲ್ಲಿ, ಈ ತ್ರಿವೇಣಿ ಸಂಗಮದಲ್ಲಿ, ಈ ಗಂಗಾ, ಯಮುನಾ ಮತ್ತು ಸರಸ್ವತಿ ಹರಿಯುವಂಥ ನದಿಯಲ್ಲಿ ಸ್ನಾನ ಮಾಡೋದು. ಬಟ್ ಸುಮಾರು ಜನ ಎಣಿಸ್ತಾರೆ ಈ ಗಂಗಾ ನದಿ ಅಷ್ಟೊಂದು ಇದು ಪೊಲ್ಯೂಷನ್ ಇದೆ, ಅಷ್ಟೊಂದು ಜನರು ಇಲ್ಲಿ ಸ್ನಾನ ಮಾಡ್ತಾರಂತ. ಬಟ್ ಆ ಥರ ಏನೂ ಇಲ್ಲ. ಸೊ ನೀವೇ ನೋಡ್ಬೋದು ಅಷ್ಟೊಂದು ಕ್ಲೀನ್ ಆಗಿದೆ ನೀರಂತ. ಸೊ ಇದೊಂದು ಹೇಳಲಿಕ್ಕೆ ಬಯಸ್ತೇನೆ. ಗಂಗಾ ನದಿ ಅಷ್ಟು ಏನೋ ನೀವು ಎಣಿಸುವಷ್ಟು
ಕೆಟ್ಟದಾಗಿಲ್ಲ, ಮತ್ತೆ ಪೊಲ್ಯೂಷನ್ ಏನೂ ಇಲ್ಲ. ನೀವು ಕೂಡ ಖಂಡಿತ ನಿಮ್ಮ ಲೈಫಲ್ಲಿ ಒಮ್ಮೆ ಆದರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ, ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ. ನಿಮ್ಗೆ ಏನಾದರೂ ಸಾಧ್ಯ ಆದರೆ 12 ವರ್ಷ ನಂತರ ಮಹಾಕುಂಭ ವಾಪಸ್ ಬರುತ್ತೆ, ಆಗ ನೀವು ಖಂಡಿತ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸೊ ನಮಸ್ಕಾರ. ಸೊ ನೋಡಿದ್ರಿ ವೀಕ್ಷಕರೇ, ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಎಲ್ಲ ಮಾಡಿ ಬಂದ್ವಿ. ಇದೊಂದು ಪುಣ್ಯ ಸ್ನಾನ ಅಂತಾನೆ ಹೇಳ್ಬೋದು. ಇದು ನನ್ನ ಒಂದು ಅನುಭವಕ್ಕಿಂತ ಇದೊಂದು ಪುಣ್ಯ ಅಂತಾನೆ ಹೇಳ್ಬೋದು ನಿಜವಾಗ್ಲೂ. ಸೊ ಇಲ್ಲಿ ನಾನು ಬರ್ತೇನೆ ಅಂತ ಲಾಸ್ಟ್ ವೀಕ್ ತನಕ ಎಣಿಸೇ ಇರಲಿಲ್ಲ. ಎಲ್ಲಿಂದನೋ ಇದೊಂದು ಪ್ಲಾನ್ ಆಯಿತು, ಎಲ್ಲಿಂದನೋ ನಾವು ಕಾಶಿಗೆ ಹೋದೆ, ಎಲ್ಲಿಂದನೋ ನಾನು ಪ್ರಯಾಗ್ರಾಜಿಗೆ ಬಂದು ಈ ತೀರ್ಥ ಸ್ನಾನವನ್ನು ಮಾಡ್ತಾ ಇದ್ದೇನೆ. ಸೊ ಇದೊಂದು ಎಣಿಸೇ ಇರಲಿಲ್ಲ, ಈ ಥರದೊಂದು ಪ್ಲ್ಯಾನ್ ಆಗುತ್ತೆ. ಈ ಥರದೊಂದು ನನ್ನ ಮನಸ್ಸಲ್ಲಿತ್ತು ನನ್ನ ಮನಸ್ಸಲ್ಲಿತ್ತು ಮಹಾಕುಂಭಕ್ಕೆ ಹೋಗಬೇಕು, ಮಹಾಕುಂಭದ ಒಂದು ಅನುಭವವನ್ನು ನಾನು ಪಡಿಬೇಕು. ಯಾಕಂದರೆ 144 ವರ್ಷಕ್ಕೆ ಆಗುವಂತಹ ಈ ಮಹಾಕುಂಭದಲ್ಲಿ ಒಮ್ಮೆ ಆದರೂ ಹೋಗಬೇಕು. ಯಾಕೆಂದರೆ ನೆಕ್ಸ್ಟ್ ಮಹಾಕುಂಭ ಬರುವಾಗ ನಾನಂತೂ ಇರೋದಿಲ್ಲ, ನೀವಂತೂ ಯಾರೂ ಇರೋದಿಲ್ಲ. ಸೊ ಈ ಒಂದು ವಿಡಿಯೋ ಏನಿದೆ, ಇದೊಂದು ಅದ್ಭುತ ವಿಡಿಯೋ ಅಂತ ಹೇಳೋ ಮೊದಲು ಇದೊಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬೇರೆ ವಿಡಿಯೋ ಎಲ್ಲ ನಾನು ವಾಪಸ್ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬೇರೆ ಎಲ್ಲಾದರೂ ಹೋಗೋದಂತಾದರೆ, ಯಾವುದೋ ಒಂದು ಟೂರಿಸ್ಟ್ ಜಾಗಗಳಿಗೆ ಹೋಗ್ಬೋದಾದರೆ ನಾನು ಇವತ್ತು ನನಗೆ ಇಷ್ಟ ಆದರೆ ನೆಕ್ಸ್ಟ್ ಕೂಡ ಹೋಗ್ಬೋದು. ಆದರೆ ಮಹಾಕುಂಭ ಆ ಥರ ಅಲ್ಲ. 12 ವರ್ಷಕ್ಕೆ ಒಮ್ಮೆ, 144 ವರ್ಷಕ್ಕೆ ಒಮ್ಮೆ ಆಗುವಂತಹ ಈ ಮಹಾಕುಂಭ ಏನಿದೆ, ಇದೊಂದು ತುಂಬ ಸ್ಪೆಷಲ್. ಸೊ ಹಾಗಾಗಿ ಈ ವಿಡಿಯೋ ಕೂಡ ನನಗೆ ತುಂಬ ಸ್ಪೆಷಲ್. ಸೊ ಖಂಡಿತ ಇಲ್ಲಿ ಒಂದು ಬರುವಂತಹ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿ ಬಂದು ಈ ತೀರ್ಥ ಸ್ನಾನದ ಅನುಭವವನ್ನು ನಿಮಗೂ ಕೂಡ ಕೊಟ್ಟಿದ್ದೇನೆ. ಸೊ ಖಂಡಿತ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಂತ ನಂಗೆ ಗೊತ್ತು. ಬಟ್ ನೀವೇನಾದರೂ ಮಾಡಲಿಲ್ಲ ಅಂತಾರೆ ಖಂಡಿತ ಮಾಡಿ, ಆಯಿತಾ. ಸೊ ನೀವೇನಾದರೂ ಈ ಪ್ರಯಾಗ್ರಾಜ್ ಅಥವಾ ಕಾಶಿ ಬರೋದಂತಾದರೆ ಸಾಕಷ್ಟು ಕ್ಯಾಶ್ ತೊಗೊಂಬನ್ನಿ. ಸುಮಾರು ಜನ ನಾವೀಗ UPI, ಗೂಗಲ್ ಪೇ, ಫೋನ್ಪೇ ಅಂತ ಮಾಡ್ತಾರೆ. ಬಟ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ತಗೊಳ್ಳೋದಿಲ್ಲ, ಕ್ಯಾಶ್ ಮಾತ್ರ ತಗೊಳ್ತಾರೆ, ಈ ಆಟೋದವರಾಗಲಿ ಶಾಪ್ನವರಾಗಲಿ. ಸೊ ಹಾಗಾಗಿ ನೀವೇನು ಮಾಡಿ, ನೀವು ಊರಿಂದ ಬರುವಾಗಲೇ ನೀವು ಕ್ಯಾಶ್ ತೊಗೊಂಬನ್ನಿ. ಇಲ್ಲಿ ಯಾವುದೇ ATM ಇಲ್ಲ. ಸೊ ನಾನು ಕೂಡ ಇಲ್ಲಿ ತುಂಬ ಕಷ್ಟಪಡ್ತಿದ್ದೇನೆ. ನಾವು ಸ್ವಲ್ಪ ಕ್ಯಾಶ್ ತಂದಿದ್ವಿ, ಆ ಕ್ಯಾಶ್ ಎಲ್ಲ ಖಾಲಿ ಆಯಿತು. ಸೊ ಹಾಗಾಗಿ ನೀವೇನಾದರೂ ಬರೋದಂತಾದರೆ ಕ್ಯಾಶ್ ನಿಮ್ಮ ಊರಿಂದನೇ ತೊಗೊಂಬನ್ನಿ. ನೀವೇನಾದರೂ ಕ್ಯಾಶ್ ಹುಡುಕ್ತಾ ಇದ್ದರೆ, ATM ಹುಡುಕ್ತಿದ್ರೆ ಅದು ಯಾವುದೂ ಸಿಗಲ್ಲ. ಸೊ ಖಂಡಿತ ನೀವು UPIನ ಮತ್ತು ಫೋನ್ಪೇ, ಗೂಗಲ್ ಪೇ ಯಾವುದನ್ನು ನಂಬಿ ಇಲ್ಲಿ ಬರಬೇಡಿ. ಸೊ ಸಾಕಷ್ಟು ಆಟೋ, ನೀವಿಲ್ಲಿ ರಿಕ್ಷಾ ಆಗಲಿ ಬೈಕ್ ಆಗಲಿ ಅದನ್ನೆಲ್ಲ ರೆಂಟ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಅಲ್ಲಿ ನೀವು ಸ್ಟಕ್ ಆಗುವಂತಹ ಸಿಚುವೇಶನ್ ಕೂಡ ಬರ್ತದೆ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ನೀವು ಕ್ಯಾಶನ್ನೇ ತೊಗೊಂಡು ಬನ್ನಿ. ಸೊ ಕ್ಯಾಶನ್ನೇ ನಂಬಿ, ಯಾಕಂದರೆ ಗೂಗಲ್ ಪೇನು ನಂಬಲೇಬೇಡಿ. ಇಲ್ಲಿ ಕೆಲವು ಜಾಗದಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಕೆಲವು ಜಾಗದಲ್ಲಿ UPI ಇರೋದಿಲ್ಲ. ಸೊ ಸಾಕಷ್ಟು ಜಾಗದಲ್ಲಿ ಇಲ್ಲಿ UPI ಇಲ್ಲ. ಸೊ ಖಂಡಿತ ನೀವು ಕ್ಯಾಶನ್ನೇ ತೊಗೊಂಡು ಬನ್ನಿ ಅಂತ ಹೇಳ್ತೇನೆ. ಸೊ ಇದಿಷ್ಟು ನನ್ನ ಈ ಇವತ್ತಿನ ದಿನದ ಬಗ್ಗೆ. ಸೊ ಈಗ ನಾನೊಂದು ಇಲ್ಲಿ ಸ್ವಾಮೀಜಿ ಅವರ ಟೆಂಟಲ್ಲಿ ಏನು ಸ್ಟೇ ಆಗಿದೆ, ಅಲ್ಲಿ ಕೂಡ ಫುಡ್ ಉಂಟು. ಆದರೆ ಅದರ ಮೊದಲು ನನಗೆ ಜೋರು ಹಸಿವಾಗ್ತಾ ಉಂಟು. ಸೊ ಇಲ್ಲಿ ಕಾಣಿಸ್ತಿರುವಂತಹ ಫುಡ್ ಸ್ಟಾಲ್ ಎಲ್ಲುಂಟು, ಅಲ್ಲಿ ಏನಾದರೂ ತಿಂದು ಆಮೇಲೆ ನಾನು ನನ್ನ ಟೆಂಟ್ ಕಡೆ ಹೋಗ್ತೇನೆ. ನಾಳಿನ ವಿಡಿಯೋದಲ್ಲಿ ಅಥವಾ ಇದೇ ವಿಡಿಯೋದಲ್ಲಿ ನಾಳೆ ನಿಮಗೆ ಈ ಸ್ವಾಮೀಜಿ ಅಥವಾ ಅವರ ಆಕಾರಗಳನ್ನು ತೋರಿಸ್ತೇನೆ. ಅಲ್ಲಿರುವಂತಹ ನಾಗಸಾಧುಗಳು, ಸ್ವಾಮೀಜಿಗಳು ಮತ್ತು ಅಗೋರಿಗಳು ಅವರನ್ನೆಲ್ಲ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ. ಅವರ ಹತ್ರ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಸ್ವಲ್ಪ ಹೆದರಿಕೆ ಇತ್ತು ಇಲ್ಲಿ ಬರೋ ಮೊದಲು ಯಾವ ಥರ ಇರುತ್ತೆ ಈ ಊರು ಅಂತ. ಬಟ್ ತುಂಬ ಖುಷಿ ಕೊಟ್ಟಂತಹ ಊರು, ಆಯಿತಾ. ಸೊ ಖಂಡಿತ ನೀವು ಕೂಡ ಕಾಶಿಗೆ ಪ್ಲ್ಯಾನ್ ಮಾಡಿ, ಖಂಡಿತ ನೀವು ಕೂಡ ಈ ಪ್ರಯಾಗ್ರಾಜಿಗೆ ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಅಥವಾ ಇವತ್ತಿನ ದಿನದಲ್ಲಿ ಇಷ್ಟೇ. ಇನ್ನೇನಿದ್ರು ನಾವು ಬೆಳಿಗ್ಗೆ ಈ ಆಕಾರಗಳನ್ನು ನೋಡುವ, ಇಲ್ಲಿರುವಂತಹ ಬೇರೆ ಟೆಂಟ್ಗಳಿಗೆ ಹೋಗುವ, ಅಲ್ಲಿರುವಂತಹ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಪಡೆಯುವ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನಾಳೆ ಸಿಗೋಣ, ಬನ್ನಿ. ದಿಗಂಬರನಾಗುವುದು ಭಕ್ತಿಯ ಲೋಕದಲ್ಲಿ ನನ್ನದೇನಿಲ್ಲ ಪರಮಾತ್ಮ ನಿನಗೆ ಎಲ್ಲ ಸಮರ್ಪಣೆ ಅಂತ ಹೇಳಿ ತನ್ನ ದೇಹವನ್ನೇ ನಗ್ನ ಮಾಡಿ ಶಿವನಿಗೆ ನಾವು ಶೂನ್ಯತಾ ಭಾವನೆಯಲ್ಲಿರುವುದು. ಜೂನ್ ಮತ್ತು ಮೇ ಹೊತ್ತಲ್ಲಿ ಬಂದರೆ ಇಲ್ಲಿ ಫುಲ್ ಗಂಗಾ ನೀರು ಹರಿತಿರುತ್ತೆ. ಸೊ ನೀವೇನಾದರೂ 2019ನ ವಿಡಿಯೋ ನೋಡಿದರೆ, ಇದಾದ್ಮೇಲೆ ಅವರು ಎಲ್ಲಿರ್ತಾರೆ ಅಂತ ಅವ್ರ ಹತ್ರನೇ ಕೇಳುವ. ಕುಂಭ ಮೇಳ ಮುಗಿದ ನಂತರ ನಾವೆಲ್ಲ ನಮ್ಮ